ನಮಸ್ಕಾರ, KS ಗುರುಜಿಗೆ ಸ್ವಾಗತ. ವಾರ ಪೂರ್ತಿ ಸುದ್ದಿಲಿದ್ದಂತಹ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನ MCQ ಸಾಲ್ವ್ ಮಾಡ್ತಾ ಅದ್ರ ಮೂಲಕ ಕಲಿತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಓಕೆ, ಈಗ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, UN ವರದಿಗಳಲ್ಲಿ ಉಲ್ಲೇಖವಾದಂತಹ ಹೌತಿಗಳು ಯಾವ ದೇಶದಲ್ಲಿ ನೆಲೆಸಿದ್ದಾರೆ, ಅಂದ್ರೆ ಹೌತಿಗಳು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಬಂದು ಯೆಮೆನ್. ಏನು ಸುದ್ದಿನಲ್ಲಿದೆ ಅಂತಂದ್ರೆ, ಈ ಯೆಮೆನ್ ಅಲ್ಲಿದ್ದಂಥ ಹೌತಿಗಳು ಏನು ಮಾಡಿದ್ದಾರೆ ಅಂತಂದ್ರೆ, UN ಅಲ್ಲಿದ್ದಂಥ ಯುನೈಟೆಡ್ ನೇಷನ್ ಅಲ್ಲಿದ್ದಂಥ ಕೆಲವೊಂದು ಸ್ಟಾಫ್ಸ್ ಅಥವಾ ಆಫೀಸರ್ಸ್ಗಳನ್ನ ಬಂದಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ಖಂಡಿಸಿ UN ಚೀಫ್ ಯಾರು ಆಂಟೋನಿಯೋ ಗುಟೆರಸ್ ಅವರು ಮಾತಾಡಿದ್ದಾರೆ. ಅದಕ್ಕೆ ಸುದ್ದಿನಲ್ಲಿರುವಂಥದ್ದು. ಹೌತೀಸ್ ಎಲ್ಲಿದ್ದಾರೆ ಅಂತಂದ್ರೆ ಯೆಮೆನ್ ಲೊಕೇಟ್ ಆಗಿರುವಂಥವ್ರು. ಯಾರು ಈ ಹೌತೀಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇಸ್ರೇಲ್ನಲ್ಲಿ ಹಮಾಸ್ ನೋಡ್ತೀವಿ, ಅದೇ ರೀತಿಯಲ್ಲೇ ಈಗ ಆಫ್ಘಾನಿಸ್ತಾನಲ್ಲೇ ತಾಲಿಬಾನ್ ಗ್ರೂಪ್ ನೋಡ್ತೀವಿ. ಈ ರೀತಿಯಾಗಿ ಇವರೊಂದು ಇಸ್ಲಾಮಿಕ್ ರಿವೈವಲಿಸ್ಟ್ ಗ್ರೂಪ್ಗಳು, ಅಂದ್ರೆ ಯೆಮೆನ್ ಮೇಲೆ ಕಂಪ್ಲೀಟ್ ಆಗಿ ತಮ್ಮ ಆಳ್ವಿಕೆನ ಇರಬೇಕು ಅನ್ನೋ ಉದ್ದೇಶದಿಂದ ಬಂದಿರುವಂಥವ್ರು. ಸೊ ಹಾಗಾಗಿ ಸುದ್ದಿನಲ್ಲಿದ್ದಾರೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ ಎಲ್ಲಿ ಲೊಕೇಟ್ ಆಗಿದ್ದಾರೆ ಅನ್ನೋದು. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2025 ಪಡೆದ ಮೊದಲ ಭಾರತೀಯ NGO ಅಥವಾ ಸರ್ಕಾರೇತರ ಸಂಸ್ಥೆ ಯಾವುದು ಅಂತ ಕೇಳಿದರೆ, ಫಸ್ಟ್ ಟೈಮ್ ಒಂದು NGOಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಂದಿದೆ. ಯಾವುದು ಅಂತ ಕೇಳಿದರೆ ನೆನ್ಪಿಟ್ಕೋಬೇಕಾಗುತ್ತೆ, ಇದು ಬಂದು ಎಜುಕೇಟ್ ಗರ್ಲ್ಸ್ ಅಂತ. ಎಜುಕೇಟ್ ಗರ್ಲ್ಸ್ ಅನ್ನುವಂತಹ ಒಂದು NGOಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಂದಿದೆ. ಏನಿದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅಂತಂದರೆ, ಇದನ್ನ ಫಿಲಿಪೈನ್ಸ್ ಕೊಡುತ್ತೆ. ಫಿಲಿಪೈನ್ಸ್ ಗೌರ್ಮೆಂಟ್ ಕೊಡಲ್ಲ, ಫಿಲಿಪೈನ್ಸಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಸಂಸ್ಥೆ ರಾಮನ್ ಮ್ಯಾಗ್ಸೆಸೆ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಬರುತ್ತೆ. ಆ ಸಂಸ್ಥೆ ಏನು ಮಾಡುತ್ತೆ ಅಂತಂದರೆ 1957ರಿಂದ ಈ ಒಂದು ಅವಾರ್ಡ್ನ ಕೊಡ್ತಾ ಬಂದಿದೆ. ಯಾರು ಏಷ್ಯಾದಲ್ಲಿ, ನೆನ್ಪಿಟ್ಕೊಳ್ಳಿ, ಯಾರು ಏಷ್ಯಾದಲ್ಲೇ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಹೆಸರುವಾಸಿ ಆಗ್ತಾರೆ ಅಂತಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನ ರೆಕಗ್ನೈಸ್ ಮಾಡಿ ಈ ಒಂದು ಅವಾರ್ಡ್ನ ಕೊಡುವಂಥದ್ದು. ಯೂಶಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಇಂಡಿಯಾದಲ್ಲಿ ಬಂದಿದೆ, ಬಟ್ ಆದರೆ NGOಗೆ, ಸರ್ಕಾರೇತರ ಸಂಸ್ಥೆ ಒಂದಕ್ಕೆ ಬಂದಿರುವಂಥದ್ದು ಇದೇ ಮೊದಲನೇ ಬಾರಿಗೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಇಡಿ ಅಂತ ಏನು ಹೇಳ್ತೀವಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ತನ್ನ ಮೊದಲ ಇಂಟರ್ಪೋಲ್ ಪರ್ಪಲ್ ನೋಟಿಸನ್ನು ಯಾವ ವಿಧದ ತನಿಖೆಗೆ ಸಂಬಂಧಿಸಿದಂತೆ ಪಡೆದಿದೆ. ಅಂದರೆ ಈಗ ಇಡಿಗೆ ಒಂದು ಪರ್ಪಲ್ ನೋಟಿಸ್ ಬಂದಿದೆಯಂತೆ. ಯಾರಿಂದ ಬಂದಿದೆ ಅಂತಂದರೆ ಇಂಟರ್ಪೋಲಿಂದ ಬಂದಿದೆಯಂತೆ. ಸೊ ಈ ಪರ್ಪಲ್ ನೋಟಿಸ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ, ಯಾವ ರೀತಿಯ ತನಿಖೆಗೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಂದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇಡಿ ಏನಕ್ಕಿದೆ ನಮ್ಮಲ್ಲಿ. ಸೊ ಈ ಮನಿ ಲಾಂಡ್ರಿಂಗ್ ಅಥವಾ ಕಪ್ಪು ಹಣ ಈ ಸಂಬಂಧಪಟ್ಟಂಥ ವಿಚಾರಗಳಿಗೆ ಅಲ್ವಾ. ಸೊ ಅದಕ್ಕೇನೆ ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆಯಲ್ಲ ಅದಕ್ಕೆ ಪರ್ಪಲ್ ನೋಟಿಸ್ ಬಂದಿದೆ. ಪರ್ಪಲ್ ನೋಟಿಸ್ ಬಂದರೆ ನಮಗೆ ಇಡಿಗೆ ಬರುವಂಥದ್ದು. ಈ ಇಂಟರ್ಪೋಲ್ ಅಂತಂದರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತೇಳಿ ಇವರು ಅಂತಂದರೆ ಇಡೀ ವಿಶ್ವದಲ್ಲಿ ಅಥವಾ ಪ್ರಪಂಚದಲ್ಲಿ ನಡೆಯುವಂತಹ ಕೆಲವೊಂದು ಕ್ರೈಮ್ಗಳೇನಿದೆಯಲ್ಲ ಆ ಕ್ರೈಮ್ಗಳನ್ನ ಪತ್ತೆ ಹಚ್ಚುವಂಥದ್ದು, ಇನ್ವೆಸ್ಟಿಗೇಷನ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆ ದೇಶಗಳಲ್ಲಿ ಕೋಆರ್ಡಿನೇಷನ್ ಬಿಲ್ಡ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಅಂತ ತಗೊಂಡ್ರೆ, ಇಂಡಿಯಾದಲ್ಲಿ CBI ಏನಿದೆಯಲ್ಲ, CBI ಆ ಇಂಟರ್ಪೋಲ್ಗೆ ಕನೆಕ್ಟಿವಿಟಿ ಇರುತ್ತೆ. ಅಂದರೆ ಈಗ ಎಲ್ಲಾದರೂ ಈಗ ಫಾರ್ ಎಕ್ಸಾಂಪಲ್ ಇವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ನೋಟಿಸ್ಗಳನ್ನ ಕೊಡೋಕೆ ಶುರು ಮಾಡ್ತಾರೆ ಬೇಸ್ಡ್ ಆನ್ ಕಲರು. ರೆಡ್ ನೋಟಿಸ್ ಕೊಟ್ಟರು ಅಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಅಥವಾ ವಾಂಟೆಡ್ ಪರ್ಸನ್ ಅಂತೇಳಿ. ಎಲ್ಲೋ ಅಂತಂದರೆ ಯಾರೋ ಒಬ್ಬ ಮಿಸ್ ಆಗಿರ್ತಾನೆ, ಅವನ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ. ಅಥವಾ ಬ್ಲೂ ಅಂತಂದರೆ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಆಗಬೇಕು ಅಂತೇಳಿ. ಅಥವಾ ಬ್ಲ್ಯಾಕ್ ಅಂತ ಏನಾದರೂ ಒಂದು ನೋಟಿಸ್ ಕೊಟ್ಟರು ಅಂತಂದರೆ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಮಿಸ್ಸಿಂಗ್, ಅದನ್ನು ಐಡೆಂಟಿಫೈ ಮಾಡಿ ಅನ್ನೋ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಕಲರ್ ಬೇಸ್ಡು ಇವರು ನೋಟಿಸ್ ಕೊಡ್ತಾ ಹೋಗ್ತಾರೆ. ಈಗ ಫಸ್ಟ್ ಟೈಮು ಇಡಿಗೆ ಕೊಟ್ಟಿರುವಂಥದ್ದು ಏನಂತಂದರೆ ಪರ್ಪಲ್ ನೋಟಿಸ್ ಬಂದಿದೆ. ಪರ್ಪಲ್ ನೋಟಿಸ್ ಏನಕ್ಕೆ ಬಂದಿದೆ ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಮನಿ ಲ್ಯಾಂಡ್ರಿಗೆ ಸಂಬಂಧಪಟ್ಟಿದಂಥ ವಿಚಾರಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ಬಂದು, ಶಾಂಘೈ ಸಹಕಾರ ಸಂಘಟನೆ ಅಥವಾ SCO ಸದಸ್ಯ ದೇಶಗಳು ಯಾವುವು ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ ಬಂದು ನೋಡಿ ಹೆಂಗಿದೆ ಅಂತಂದರೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ ಅಂತಿದೆ. ಇದರಲ್ಲಿ ಯಾವುದು ಅಂತ ನೋಡಬೇಕು. ಆಪ್ಷನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 2 3 1 2 3 4 ಅಂದರೆ ಎಲ್ಲವೂ ಇದೆ. ಹೆಂಗೆ ನೆನ್ಪಿಟ್ಕೊಳ್ಳೋದು? ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಏಷ್ಯನ್ ಕಂಟ್ರಿ ಅಂತ ತಗೊಂಡ್ರೆ, ನೀವು ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ ಅಂತ ತಗೊಂಡ್ರೆ, ಸೆಂಟ್ರಲ್ ಏಷ್ಯನ್ ಕಂಟ್ರೀಸಲ್ಲಿ 5 ಬರ್ತವೆ. ಯಾವ್ಯಾವುದು? ಕಜಕಿಸ್ತಾನು, ಕಿರ್ಗಿಸ್ತಾನು, ತಜಿಕಿಸ್ತಾನು, ಉಜ್ಬೇಕಿಸ್ತಾನು. ಇನ್ನೊಂದು ಬರುತ್ತೆ ತುರ್ಕ್ಮೇನಿಸ್ತಾನ ಅಂತೇಳಿ. ಆ ತುರ್ಕ್ಮೇನಿಸ್ತಾನ ಒಂದು ಬಿಟ್ಟರೆ ಈ 4 ಕೂಡ SCO ಪಾರ್ಟ್ ಆಗಿರ್ತವೆ. ಇನ್ನು ಉಳಿದಿರೋ ಕಂಟ್ರಿಗಳು ಯಾವುದು? ಉಳಿದಿರೋ ಕಂಟ್ರಿಗಳು ಬಂದು ಚೈನಾ ಮತ್ತು ರಷ್ಯಾ, ಇಂಡಿಯಾ ಮತ್ತು ಪಾಕಿಸ್ತಾನ. ಒಟ್ಟು 8 ಆಯ್ತಲ್ಲ. ಈಗ ಹೊಸದಾಗಿ ಇಬ್ರು ಆ್ಯಡ್ ಆಗಿದ್ದಾರೆ. ಒಂದು ಬೆಲಾರಸ್ಸು, ಇನ್ನೊಂದು ಇರಾನ್. ಸೊ ಒಟ್ಟು 10 ಕಂಟ್ರಿಗಳಿದೆ. ಯಾಕೆ ಈ ಸುದ್ದಿನಲ್ಲಿದೆ ಅಂತಂದರೆ, ಈ ಒಂದು SCOದು ಮೀಟಿಂಗು ಸೆಪ್ಟೆಂಬರ್ ಮಂತಲ್ಲಿ ಮೊದಲನೇ ವಾರದಲ್ಲಿ ಚೈನಾದಲ್ಲಿ ನಡೀತಾ ಇದೆ. ಸೊ ಅದಕ್ಕೆ ಸುದ್ದಿನಲ್ಲಿ ನಿಂತದ್ದು. ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ ಯಾರ್ಯಾರು ಮೆಂಬರ್ಸ್ ಅಂತೇಳಿ: ಬೆಲಾರಸ್ಸು, ಇಂಡಿಯಾ, ಇರಾನು, ಕಜಕಿಸ್ತಾನ, ಕಿರ್ಗಿಸ್ತಾನ, ಪಾಕಿಸ್ತಾನ, ರಷ್ಯಾ, ತಜಿಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ. ಮುಂದಿನ ಆರ್ಟಿಕಲ್ ನೋಡೋದಾದರೆ, ಬದುಕಮ್ಮ ಹಬ್ಬದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬದುಕಮ್ಮ ಅಥವಾ ಬಟುಕಮ್ಮ ಅಂತ ಕರಿತೀವಿ. ಹಬ್ಬವು ತೆಲಂಗಾಣ, ಫ್ಯಾಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ತೆಲಂಗಾಣ ರಾಜ್ಯದ ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿದೆ. ಹೌದಾ? ಇದು ತೆಲಂಗಾಣದಲ್ಲಿ ಆಚರಣೆ ಮಾಡ್ತಾರೆ. ನೋಡೋಣ. ಸರ್ಕಾರ ಈ ಹಬ್ಬವನ್ನು ರಿಯೋ
ಕಾರ್ನಿವಾಲ್ ಹಾಗೆ ಪ್ರಸಿದ್ಧಿಪಡಿಸಲು ಯೋಜಿಸಿದೆ. ಇದಕ್ಕೆ ಆನ್ಸರ್ ಬಂದು 1 and 2 ಎರಡೂ ಕರೆಕ್ಟ್ ಆಗಿದೆ. ಅಂದರೆ ರಿಯೋ ಕಾರ್ನಿವಾಲ್ ಅನ್ನೋ ಒಂದು ಹಬ್ಬ ಬ್ರೆಜಿಲ್, ಸೌತ್ ಅಮೆರಿಕಾದ ಬ್ರೆಜಿಲ್ನಲ್ಲಿ ನಡೆಯುತ್ತೆ. ಅತಿ ದೊಡ್ಡ ಹಬ್ಬ ಇದು, ಒಂಥರ ವಿಶ್ವವಿಖ್ಯಾತಿ ಹಬ್ಬ ಅಂತಲೇ ಹೇಳ್ಬೋದು. ಆ ಮಟ್ಟಿಗೆ ಈ ತೆಲಂಗಾಣದಲ್ಲಿ ಆಚರಣೆ ಮಾಡುವಂತಹ ಬಟುಕಮ್ಮ ಹಬ್ಬನ ಫೇಮಸ್ ಮಾಡಬೇಕು ಅಂತೇಳಿ ಈಗ ಸರ್ಕಾರ ಮುಂದಾಗಿದೆ. ನೋಡಿ, ಹೌದು, ಇದನ್ನು ಆಚರಣೆ ಮಾಡುವಂಥದ್ದು ತೆಲಂಗಾಣದಲ್ಲೇ. ಇದನ್ನು ವಿದೇಶಗಳ ಮಟ್ಟದಲ್ಲೂ ಫೇಮಸ್ ಮಾಡಬೇಕು ಅಂತೇಳಿ ಏರ್ ಇಂಡಿಯಾ ಮತ್ತು ಇಂಡಿಗೋನ ಸಹಾಯ ಪಡ್ಕೊಂಡು ಅಲ್ಲೂ ಕೂಡ ಪಬ್ಲಿಷ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದನ್ನು ರಿಯೋ ಕಾರ್ನಿವಲ್ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಗೌರಿ ಪೂಜೆ ಮಾಡ್ತಾರೆ, ಕಲರ್ಫುಲ್ ಫ್ಲವರ್ಸ್ಗಳನ್ನ ತಗೊಂಡು ಅವ್ನು ಬುಟ್ಟಿ ಅಥವಾ ಈ ರೀತಿ ಮಡಿಕೆ ರೀತಿಯಲ್ಲಿ ಮಾಡಿಕೊಂಡು ಈ ಒಂದು ದಸರಾ ಸೀಸನ್ ಏನು ಬರುತ್ತಲ್ಲ ಆ ಟೈಮಲ್ಲಿ ಮಾಡುವಂಥದ್ದು. ಇದರ ಸಿಗ್ನಿಫಿಕೆನ್ಸ್ ಏನಂತಂದರೆ ಭೂಮಿ, ನೀರು ಮತ್ತು ಜೀವಿಗಳು ಕೋಆರ್ಡಿನೇಷನ್ ಹೆಂಗಿದೆ, ಒಂದ್ರ ಮೇಲೆ ಒಂದು ಹೆಂಗೆ ಅವಲಂಬಿತವಾಗಿದೆಯಲ್ಲ ಅದರ ಸಿಗ್ನಿಫಿಕೆನ್ಸ್ ಮಾಡೋದಕ್ಕೆ ಅಂತ ಮಾಡೋದು. ಅಂದರೆ ನೇಚರ್ ವರ್ಷಿಪ್ ಮಾಡುವಂಥದ್ದು ಆಗುತ್ತೆ. ಇಲ್ಲಿ ಪೂಜೆ ಮಾಡುವಂಥದ್ದು ಗೌರಿನ. ಮುಂದಿನ ಆರ್ಟಿಕಲ್ ನೋಡೋದಾದರೆ ಯುದ್ಧ ಅಭ್ಯಾಸ ಎಂಬ ಜಂಟಿ ಸಮರ ಅಭ್ಯಾಸವು ಯಾವ 2 ದೇಶಗಳ ಅಥವಾ ಸೇನೆಯ ನಡುವೆ ನಡೆಯುತ್ತಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಭಾರತ ಮತ್ತು USA. ನೆನ್ಪಿಟ್ಕೋಬೇಕಾಗತ್ತೆ, ಇಂಪಾರ್ಟೆಂಟು. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ. ಯಾಕಂತಂದರೆ ಸೆಪ್ಟೆಂಬರ್ 1 US ಅಲಕಾದಲ್ಲಿ ನಡೆದಿದೆ ಅಥವಾ ಅಲಸ್ಕಾದಲ್ಲಿ ನಡೆದಿದೆ. ಯಾವುದು ಯುದ್ಧ ಅಭ್ಯಾಸ, ಯಾವ 2 ಕಂಟ್ರಿಗಳ ಮಧ್ಯೆ ನಡೆಯುತ್ತೆ ಅಂತಂದರೆ ಇಂಡಿಯಾ ಮತ್ತು US. ಯಾವ ಥರ ಇದು ಎಕ್ಸಸೈಸ್ ಅಂತಂದರೆ ಮಿಲಿಟರಿ ಎಕ್ಸಸೈಸ್, ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಮುಂದಿನ ಪ್ರಶ್ನೆ ನೋಡೋದಾದರೆ ರಾಷ್ಟ್ರೀಯ ಪೋಷಣ ವಾರ 2025 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಬಗ್ಗೆ ಕೇಳ್ತಾ ಇದ್ದಾರೆ. ಈ ವಾರವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ 1 ರಿಂದ 7 ನಡುವೆ ಭಾರತದಲ್ಲಿ ಆಚರಿಸಲಾಗುತ್ತದೆ. ಇಟ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ಇಂಡಿಯನ್ ಫಾರ್ಮ್ 1 to 7 ಸೆಪ್ಟೆಂಬರ್ ಅಂತೆ, ಮೊದಲನೇ ವಾರನೇ ಆಚರಣೆ ಮಾಡ್ತಾರಂತೆ. ಈ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂತಂದರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು ಮುನ್ನಡೆಸುತ್ತೆ ಅಥವಾ ನೋಡಲ್ ಏಜೆನ್ಸಿ ಅಂತ ಕೇಳ್ತಾ ಇದ್ದಾರೆ. 2025ರಲ್ಲಿ ಜೀವನಶೈಲಿ ಸಂಬಂಧಿ ರೋಗಗಳು ಹೆಚ್ಚಳದ ಕಾರಣದಿಂದಾಗಿ ಇದರ ಮಹತ್ವ ಹೆಚ್ಚಾಗಿದೆ. ಹೌದು, ಇದಂತೂ ನಿಜ ಆಗುತ್ತೆ. ಇದಕ್ಕೆ ಆನ್ಸರ್ ಬಂದು 1 to 3 ಮೇಲಿನ ಎಲ್ಲವೂ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡೋದು ನಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಟು ಸ್ಪ್ರೆಡ್ ದ ಅವೇರ್ನೆಸ್ ಅಬೌಟ್ ದ ಬ್ಯಾಲೆನ್ಸ್ಡ್ ಡಯಟು, ಅಂದರೆ ಸಮತೋಲನವಾದಂಥ ಆಹಾರ ಮತ್ತು ಒಳ್ಳೆಯ ಆಹಾರದ ಅಭ್ಯಾಸಗಳು ಮತ್ತು ಓವರ್ ಆಲ್ ಹೆಲ್ತ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು. ಈಗ ಇದ್ರ ಅವೇರ್ನೆಸ್ ಈ ವರ್ಷ ಯಾಕೆ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಲೈಫ್ ಸ್ಟೈಲ್ ಡಿಸೀಸಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಸೊ ಅದು ಫುಡ್ ರಿಲೇಟೆಡ್ ಆಗಿದೆ. ಸೊ ಅದಕ್ಕೋಸ್ಕರ ಈ ವರ್ಷ ಅದ್ರ ಸಿಗ್ನಿಫಿಕೆನ್ಸ್ ಜಾಸ್ತಿ ಆಗಿದೆ. ಇನ್ನು ಸ್ಟೇಟ್ಮೆಂಟಲ್ಲಿ ಕೇಳಿದ್ರೆ ತನ್ನಲ್ಲೇ ಈ ಪ್ರತಿ ವರ್ಷವೂ ಸೆಪ್ಟೆಂಬರ್ 1 ಮತ್ತು 7ನೇ ತಾರೀಕು ಟೈಮಲ್ಲಿ ನಡೆಯುತ್ತೆ. ಇದನ್ನು ನಡೆಸ್ತಾ ಇರುವಂಥದ್ದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟೇ ನಡೆಸ್ತಾ ಇರುವಂಥದ್ದು. ಇದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ಇಂಪಾರ್ಟೆಂಟ್ ಡೇಸ್ ಇತ್ತು ಅಂತಂದರೆ ಅದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. 2025 ಥೀಮ್ ಬಂದು ಈಟ್ ರೈಟ್ ಫಾರ್ ಬೆಟರ್ ಲೈಫ್. ನೆನ್ಪಿಟ್ಕೊಳ್ಳಿ, ಈಟ್ ರೈಟ್ ಫಾರ್ ಬೆಟರ್ ಲೈಫ್. ಮುಂದಿನ ಪ್ರಶ್ನೆ ನೋಡೋದಾದರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿಕ್ರಮ್ 32 ಸಮ್ಟೈಮ್ಸ್ ಇನ್ ನ್ಯೂಸ್ ಈಸ್ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಬಂದು ಭಾರತದ ಮೊದಲ ಸ್ವದೇಶಿ 32 ಬಿಟ್ ಸ್ಪೇಸ್ ಗ್ರೇಡ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತಾ ಇದ್ದೀವಿ ನಾವು. ಅಂದರೆ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್, ಅಂದರೆ ದೇಶದಲ್ಲಿ ಬಿಲ್ಡ್ ಮಾಡಿರೋಂಥದ್ದು 32 ಬಿಟ್ ಇರುವಂತಹ ಸ್ಪೇಸ್ ಗ್ರೇಡ್ ಮೈಕ್ರೋ ಪ್ರೊಸೆಸರ್ ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ಇಸ್ರೋ ಅವರು ಡೆವಲಪ್ ಮಾಡಿರುವಂಥದ್ದು. ಈಗ ನಾವು ಈ ಮೈಕ್ರೋ ಪ್ರೊಸೆಸರ್ ಅಂದರೆ ನಮ್ಗೆ ಕೇಳಿರ್ತೀವಿ ಎಲ್ಲಾದ್ರೂ, ಈ ಇಂಟೆಲ್ ಪ್ರೊಸೆಸರು, AMD ಪ್ರೊಸೆಸರ್ ಅಂತ. ಸೊ ಅದೇ ರೀತಿಯಲ್ಲಿ ನಮ್ಮಲ್ಲೇ ಕಡೆ ಈಗ 32 ಬಿಟ್ಟು ವಿಕ್ರಮ್ 32ನ ಡೆವಲಪ್ ಮಾಡೋದು. ಅಂದರೆ ಇದು ಮೊದಲು ಇತ್ತು, ನಮ್ಮದು 16 ಬಿಟ್ ಇತ್ತು, ವಿಕ್ರಮ್ 16 ಅಂತಿತ್ತು. ಅದು 2019 ಬಿಲ್ಡ್ ಮಾಡಿದ್ರು. ಈಗ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ನಿಮ್ಗೆ ಕೇಳ್ತಾರೆ ವಿಕ್ರಮ್ 32 ಸಮ್ಟೈಮ್ಸ್ ಇನ್ ನ್ಯೂಸ್ ಏನು ಅಂತ ಕೇಳ್ತಾರೆ. ಕ್ವಶನ್ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತಿ ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ವರ್ಷಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಭಾರತಿ ಅನ್ನೋ ಒಂದು ಯೋಜನೆ ತಂದಿದ್ದಾರೆ. ಏನಂತ ಕೇಳಿದೆ, ಈ ಯೋಜನೆಯನ್ನು ಕೃಷಿ ಆಹಾರ ಸಂಬಂಧಿತ ಸ್ಟಾರ್ಟ್ಅಪ್ಗಳಿಗೆ ನೆರವು ನೀಡಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಆರಂಭಿಸಿತು. ಇಟ್ ವಾಸ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಟು ಸಪೋರ್ಟ್ ಅಗ್ರಿ ಫುಡ್ ಸ್ಟಾರ್ಟ್ಅಪ್ಸ್. ನೋಡೋಣ, ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಂದಾಗ ಹುಷಾರಾಗಿರಿ. ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಂದಾಗ ಇಟ್ ಈಸ್ ಈಸಿ ಟು ಚೇಂಜ್. ಅದಕ್ಕೋಸ್ಕರ ಇದರ ಉದ್ದೇಶ 2030ರೊಳಗೆ $50 ಬಿಲಿಯನ್ ಆಹಾರ ಕೃಷಿ ರಫ್ತಿಗೆ ಉತ್ತೇಜನ ನೀಡುವಂಥದ್ದು. ಅಂದರೆ ಇಟ್ ಈಸ್ ಗೋಲ್ ಟು ಪ್ರಮೋಟ್ ಇನೋವೇಷನ್ ಆ್ಯಂಡ್ ಅಚೀವ್ $50 ಬಿಲಿಯನ್ ಅಗ್ರಿ ಫುಡ್ ಎಕ್ಸ್ಪೋರ್ಟ್ಸ್. ಈ ಅಗ್ರಿ ಫುಡ್ ಎಕ್ಸ್ಪೋರ್ಟ್ಸ್ ಏನಿದೆಯಲ್ಲ ಅದು $50 ಬಿಲಿಯನ್ ಅಚೀವ್ ಮಾಡಬೇಕಂತೆ 2030 ಒಳಗಡೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು 2 ಮಾತ್ರ ಆಗುತ್ತೆ, ಅಂದರೆ 2 ಮಾತ್ರ ಆಗುತ್ತೆ. ಮೊದಲನೇದು ತಪ್ಪಾಗುತ್ತೆ. ಯಾಕಂತಂದರೆ ಇದು ಲಾಂಚ್ ಮಾಡಿರುವಂಥದ್ದು ಅಪೇಡ ಅಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ. ಅಗ್ರಿಕಲ್ಚರ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ. ಅಪೇಡ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗೆ ಬರುತ್ತೆ. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಏನು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಬಗ್ಗೆ ಕೇಳಿದ್ದಾರೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಲ್ಲ, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗೆ ಬರುವಂಥದ್ದೊಂದು ಸಂಸ್ಥೆ ಲಾಂಚ್ ಮಾಡಿರುವಂಥದ್ದು. ಸೊ ಹಾಗಾಗಿ ಅದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇದು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಸಪೋರ್ಟ್ ಮಾಡೋದಕ್ಕೆ 100 ಅಗ್ರಿ ಫುಡ್ ಸ್ಟಾರ್ಟ್ಅಪ್ಸ್ಗಳಿಗೆ ಸಪೋರ್ಟ್ ಮಾಡೋದಕ್ಕೆ. ಯಾವ ರೀತಿ ಅಂತಂದರೆ ಆ ಎಕ್ಸ್ಪೋರ್ಟ್, ಅದರಿಂದ ಏನಾಗುತ್ತಲ್ಲ ಎಕ್ಸ್ಪೋರ್ಟು, ಅದು
2030 ಸುಮಾರು ಅಟ್ಲೀಸ್ಟು $50 ಬಿಲಿಯನ್ ರಿಟರ್ನ್ ತರಬೇಕು. ಅಲ್ಲಿವರೆಗೂ ಆ ರೀತಿ ಪ್ರಮೋಟ್ ಮಾಡ್ತೀವಿ ಸುಮಾರು 100 ಫುಡ್ ಸ್ಟಾರ್ಟಪ್ಗಳಿಗೆ ಅಂತ ಹೇಳ್ತಾ ಇದೆ. ಸೊ ಇನ್ನು ಭಾರತ್ ಎಕ್ಸ್ಪಾನ್ಷನ್ ಅಂತ ನೋಡಿದ್ರೆ ಪೂರ್ತಿ ಎಕ್ಸ್ಪಾನ್ಷನ್ನು ಭಾರತ್ ಹಬ್ ಫಾರ್ ಅಗ್ರಿಕಲ್ಚರ್ ರೆಸಿಲಿಯನ್ಸ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಇನ್ಕ್ಯುಬೇಷನ್ ಫಾರ್ ದ ಎಕ್ಸ್ಪೋರ್ಟ್ ಎನೇಬಲ್ಮೆಂಟ್ ಅಂತ. ಇದು ನೋಟ್ ಮಾಡ್ಕೊಳ್ಳಿ, ಯಾಕಂತಂದರೆ ಕೆಲವೊಂದು ಟೈಮಲ್ಲಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ ಅಬ್ರಿವೇಷನ್ ಅಷ್ಟೇ ಕೇಳ್ತಾರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕಚೋತಿವೋ ದ್ವೀಪವು ಈ ಹಿಂದೆ ಯಾವ 2 ದೇಶಗಳ ನಡುವೆ ವಿವಾದಕ್ಕೆ ಸಂಬಂಧಿಸಿದಾಗಿದೆ? ಅಂದರೆ ಈಗ ನ್ಯೂಸಲ್ಲಿದೆ, ಬಟ್ ವಿವಾದ ಇಲ್ಲದೆ ಇರ್ಬೋದು, ನ್ಯೂಸಲ್ಲಂತೂ ಇದೆ. ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದು ಬಂದು ಭಾರತ ಮತ್ತು ಶ್ರೀಲಂಕಾ. ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದರೆ, ಈಗ ಈ ಕಚೋತಿವೋ ಐಲ್ಯಾಂಡ್ ಅಂದರೆ ಎಲ್ಲಿ ಬರುತ್ತೆ ಅಂತಂದರೆ, ಇಂಡಿಯಾದ ಧನುಷ್ಕೋಡಿ ಏನು ನಮ್ಮದು ಲಾಸ್ಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಧನುಷ್ಕೋಡಿ ಮತ್ತು ಶ್ರೀಲಂಕಾದ ಜಾಫ್ನಾ ಪೆನಿನ್ಸುಲಾ ಇವೆರಡನ್ನು ಕನೆಕ್ಟ್ ಮಾಡುತ್ತಲ್ಲ ಆ ಜಾಗ. ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಈ ರಾಮಸೇತು ಬರುತ್ತಲ್ಲ, ರಾಮಸೇತುನಲ್ಲಿ ನೋಡೋಂಥ ಸಿಗುವಂಥ ಐಲ್ಯಾಂಡ್ ಇದು. ಯಾಕೆ ಇದು ಫೇಮಸ್ ಅಂತಂದರೆ, ಇಲ್ಲಿ ಒಳ್ಳೆ ಫಿಶಿಂಗ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಆಮೇಲೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ತಮಿಳ್ನಾಡಿನ ಕೆಲವೊಂದು ಮೀನುಗಾರರು ಅಲ್ಲಿ ಹೋಗ್ತಾರೆ, ಫಿಶಿಂಗ್ ಮಾಡ್ತಾರೆ. ಇವರು ಕಡಲ್ಗಳ್ಳರು ಅಂತ ಹೇಳ್ಬಿಟ್ಟು ಶ್ರೀಲಂಕಾದವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ರಿಸೋರ್ಸ್ ಜಾಸ್ತಿ ಇರೋದ್ರಿಂದ ಅದು ನಮಗೆ ಸೇರಬೇಕು ಅಂತೇಳಿ ಡಿಮ್ಯಾಂಡ್ ನಡೀತಿತ್ತು. ಅಂದರೆ ಬ್ರಿಟಿಷ್ ಇಂಡಿಯಾ ಟೈಮಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದ್ದಂಥ ಜಾಗ. ಬಟ್ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ 1974ರಲ್ಲಿ ಅದನ್ನು ಶ್ರೀಲಂಕಾಗೆ ಬಿಟ್ಕೊಡ್ತೀವಿ. ಈಗ ತಮಿಳ್ನಾಡಿಂದ ನಮಗೆ ಅದು ಬೇಕು, ಅದನ್ನು ವಾಪಸ್ ತಗೊಳ್ಳಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಬಂದಾಗ ಅದು ಶ್ರೀಲಂಕಾಗೆ ಸೇರುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ. ಎಲ್ಲಿದೆ ಅಂತ ಕೇಳ್ತಾರೆ, ಇಟ್ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಮುಂದಿನ ಪ್ರಶ್ನೆ ನೋಡೋದಾದರೆ, 56ನೇ GST ಕೌನ್ಸಿಲ್ ಸಭೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಸಭೆಯಲ್ಲಿ 5% ಮತ್ತು 18% GST 2 ಸ್ಲ್ಯಾಬ್ಗಳ ರಚನೆಗೆ ಮಾರ್ಗದರ್ಶನ ನೀಡಲು ಸುಧಾರಣೆಗಳನ್ನು ಅಂಗೀಕರಿಸಲಾಯಿತು. ದ ಮೀಟಿಂಗ್ ಕ್ಲಿಯರ್ಡ್ ರಿಫಾರ್ಮ್ಸ್ ಟು ಮೂವ್ ಟುವರ್ಡ್ಸ್ ಬ್ರಾಡ್ 2 GST ಸ್ಲ್ಯಾಬ್ಸ್. ಯಾವುದು 5 ಮತ್ತು 18 ಅಂತ ಹೇಳ್ತಾ ಇದೆ. ಐಷಾರಾಮಿ, ಕೆಡುಕು ಮತ್ತು ಹಾನಿಕಾರಕ ಸರಕುಗಳಿಗೆ ಮಾತ್ರ 28% ಅವಗುಣ ದರವನ್ನು ವಿಧಿಸಲಾಗಿದೆ. 28% ಡಿಮೆರಿಟ್ ರೇಟ್ ವಾಸ್ ಪ್ರಪೋಸ್ಡ್ ಓನ್ಲಿ ಫಾರ್ ಸೂಪರ್ ಲಕ್ಸುರಿ, ಸಿನ್ ಆ್ಯಂಡ್ ಡಿಮೆರಿಟ್ ಗೂಡ್ಸ್ ಅಂತ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು ಒಂದೊಂದೇ ಆಗುತ್ತೆ. ಹೌದು, 56ನೇ GST ಕೌನ್ಸಿಲ್ ಅಂತಂದರೆ ನಮ್ಮ ನೆನ್ಪಿಟ್ಕೊಂಡಿರ್ಬೇಕು, 101ನೇ ಸಂವಿಧಾನ ತಿದ್ದುಪಡಿ ಅಥವಾ 101 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ನಾವು ಏನು ಮಾಡಿದ್ವಿ, GST ಎಸ್ಟಾಬ್ಲಿಷ್ ಮಾಡಿಸಿದ್ವಿ. ಆ GSTನಲ್ಲಿ ಏನಾದರೂ ಒಂದು ರೇಟ್ಗಳನ್ನ ವೇರಿಯೇಷನ್ ಮಾಡಬೇಕು ಅಂತಂದರೆ ಡಿಸ್ಕಸ್ ಮಾಡೋದು ಯಾರು ಅಂತಂದರೆ ಈ ಒಂದು GST ಕೌನ್ಸಿಲ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ, ಇಂಪಾರ್ಟೆಂಟ್. ಇದನ್ನೇ ಚೇರ್ ಮಾಡೋಂಥವ್ರು ಯಾರು? ಫಿನಾನ್ಸ್ ಮಿನಿಸ್ಟ್ರು ಚೇರ್ ಮಾಡಿರ್ತಾರೆ. ಎಲ್ಲ ಫ್ಯಾಕ್ಟ್ಸು ನೆನ್ಪಿಟ್ಕೊಳ್ಳಿ. ಇಲ್ಲೇನಾಗಿದೆ ಅಂತಂದರೆ 56ನೇ ಸಭೆಯಲ್ಲಿ ನಮ್ಗೆ ಇದುವರೆಗೂ ಎಷ್ಟು ಸ್ಲ್ಯಾಬ್ ಇತ್ತು? 5, ಮೊದಲು 0 ಬಿಟ್ಬಿಡಿ, 5, 12, 18 ಮತ್ತು 28%. ಈ ರೀತಿಯಾಗಿ ನಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಇದ್ದಿದ್ದು GST ಸ್ಲ್ಯಾಬಲ್ಲಿ. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನೆಲ್ಲ ತೆಗೆದು ಬರೀ 5 ಮತ್ತು 18% ಅಷ್ಟೇ 2 ಸ್ಲ್ಯಾಬ್ನ ಇಟ್ಕೋಬೇಕು ಅಂತೇಳಿ ಈ ಒಂದು 56th GST ಕೌನ್ಸಿಲಲ್ಲಿ ಡಿಸೈಡ್ ಮಾಡಿದ್ದಾರೆ. ಹೌದು, ಹಾಗಾಗಿ ಇದು ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಎರಡನೇದು ಏನು ಹೇಳುತ್ತೆ ಅಂತಂದರೆ, ಮತ್ತೆ ಇನ್ನೊಂದು ಸ್ಲ್ಯಾಬ್ನ ತರ್ತಾರಂತೆ. ಆ ಸ್ಲ್ಯಾಬ್ ಯಾವುದ್ರ ಮೇಲೆ ಇರುತ್ತೆ ಅಂತಂದರೆ ಈ ಒಂದು ಹಾನಿಕಾರಕ ಸರಕುಗಳು ಅಥವಾ ಕೆಡುಕುಂಟು ಮಾಡೋವಂಥವು ಅಥವಾ ಐಷಾರಾಮಿ ಅಂಥವು. ಸೊ ಇಂಥ ಒಂದು ಏನು ಪ್ರಾಡಕ್ಟ್ಸ್ ಇರ್ತಾವಲ್ಲ ಅದ್ರ ಮೇಲೆ ಇನ್ನೊಂದು ಸ್ಲ್ಯಾಬ್ ತಂದು 40% ಅಷ್ಟು ಟ್ಯಾಕ್ಸ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇಲ್ಲಿ ಕ್ವಶನ್ ಎಷ್ಟು ಹೇಳಿದೆ? 28% ಅಂತ ಹೇಳಿದೆ. ಹಾಗಾಗಿ ಇದು ತಪ್ಪಾಗುತ್ತೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಓನ್ಲಿ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟು. ಸೊ ಇನ್ಮೇಲೆ ಅಂದರೆ ಇದು ಸೆಪ್ಟೆಂಬರ್ 22ರಿಂದ ಅಪ್ಲೈ ಆಗ್ತಾ ಇದೆ. 5% ಮತ್ತು 18% ಅಷ್ಟೇ 2 ಸ್ಲ್ಯಾಬ್ ಇರುತ್ತೆ. ಆ ಡಿಮೆರಿಟ್ ರೇಟ್ ಯಾರ ಮೇಲೆ ಇರುತ್ತೆ ಅಂತಂದರೆ ಈ ಲಕ್ಸುರಿ ಗುಡ್ಸು, ಸೀನ್ ಗುಡ್ಸು ಮತ್ತು ಡಿಮೆರಿಟ್ ಗುಡ್ಸ್ ಮಾತ್ರ 40% ಇರುತ್ತೆ. ನಂಬರ್ಸ್ ಇಂಪಾರ್ಟೆಂಟ್ ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಸಿಹಿ ನೀರು ಮತ್ತು ಉಪ್ಪು ನೀರು ಮಿಶ್ರಣದ ಮೂಲಕ ಉತ್ಪಾದನೆಯಾಗುವ ನವೀಕರಣಶೀಲ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟು. ಮೇ ಬಿ ಇದು UPSCನಲ್ಲಿ ಕೇಳುವಂಥ ಕ್ವಶನ್ ಇದೆ, ಅಷ್ಟು ಚೆನ್ನಾಗಿದೆ. ದ ರಿನ್ಯೂವಬಲ್ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ಫ್ರೆಶ್ ಆ್ಯಂಡ್ ಸಾಲ್ಟ್ ವಾಟರ್ ಅಕ್ರಾಸ್ ದ ಮೆಂಬ್ರೇನ್ ಇಸ್ ನೌನ್ ಆಸ್. ಇದು ಏನಂತ ಕರೀತಾರೆ ಅಂತ ಕೇಳಿದರೆ ಇದಕ್ಕೆ ಬಂದು ಆಸ್ಮೋಟಿಕ್ ಶಕ್ತಿ ಅಥವಾ ಆಸ್ಮೋಟಿಕ್ ಎನರ್ಜಿ ಅಂತ ಕರೀತಾರೆ. ಇದಕ್ಕೆ ಯಾವುದಾದ್ರೂ ಪ್ರಾಪರ್ ಕನ್ನಡ ವರ್ಡ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೇನು ಮಾಡ್ತಾರೆ ಅಂತಂದರೆ ಸಮುದ್ರದಲ್ಲಿರುವಂಥ ಉಪ್ಪು ನೀರು ಮತ್ತು ಕೆಲವೊಂದು ಫ್ರೆಶ್ ನೀರು ಎರಡನ್ನೂ ಸೆಕ್ಷನ್ ಮಾಡಿ ಇಟ್ಕೊಳ್ಳೋಂಥದ್ದು. ಉಪ್ಪು ನೀರು ಒಂದು ಕಡೆ, ಸಿಹಿ ನೀರು ಒಂದು ಕಡೆ. ಸೊ ಅವಾಗೇನಾಗುತ್ತೆ ಅಂತಂದರೆ ಆಸ್ಮಾಸಿಸ್ ಅಂತ ಒಂದು ಟೆಕ್ನಿಕ್ ಬರುತ್ತೆ. ಆಸ್ಮಾಸಿಸ್ ಅನ್ನೋ ಟೆಕ್ನಿಕ್ ಏನು ಮಾಡುತ್ತೆ ಅಂತಂದರೆ ಈ ನೀರಿನ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ನೀರು ಈ ಕಡೆ ಪುಷ್ ಮಾಡುತ್ತೆ. ನೀರು ಈ ಕಡೆ ಪುಷ್ ಮಾಡಿದಾಗ ಈ ಮೆಂಬ್ರೇನ್ ಈ ಕಡೆ ಪುಷ್ ಆಗುತ್ತೆ. ಮೆಂಬ್ರೇನ್ ಈ ಕಡೆ ಪುಷ್ ಆದಾಗ ಏನಾಗುತ್ತೆ ಅಂತಂದರೆ ಇಲ್ಲಿದ್ದಂಥ ಒಂದು ಪ್ರೆಷರು ಇಲ್ಲಿರುವಂಥ ಗಾಳಿನೋ ನೀರನ್ನ ಪುಷ್ ಮಾಡಿ ಇಲ್ಲಿ ಟರ್ಬೈನ್ ತಿರುಗೋ ರೀತಿ ಮಾಡುತ್ತೆ. ಟರ್ಬೈನ್ ತಿರುಗಿದ್ರೆ ಏನಾಯಿತು, ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಯಿತು. ಸೊ ಈ ಒಂದು ಬೇಸಿಸ್ ಮೇಲೆ ವರ್ಕ್ ಆಗೋವಂಥದ್ದು. ಇದು ಎಲ್ಲಿರುವಂಥದ್ದು ಅಂತಂದರೆ, ಈಗ ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದರೆ, ಜಪಾನು ವರ್ಲ್ಡ್ಸ್ 2nd ಆಸ್ಮ್ಯಾಟಿಕ್ ಪವರ್ ಪ್ಲ್ಯಾಂಟ್ನ ಅದರ ತನ್ನ ಫುಕುಕಾ ಈ ಜಾಗದಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಇದು ಯಾವ ಒಂದು ಬೇಸ್ ಮೇಲೆ ಆಗುತ್ತೆ ಅಂತಂದರೆ ಮಿಕ್ಸಿಂಗ್ ಆಫ್ ಫ್ರೆಶ್ ಆ್ಯಂಡ್ ಸಾಲ್ಟ್ ವಾಟರ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ರೀತಿಯಲ್ಲಿ. ಸೊ ಫಸ್ಟ್ ಪ್ಲ್ಯಾಂಟ್ ಎಲ್ಲಿ ಅಂತಂದರೆ ನಾರ್ವೆನಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಈಗ ಪ್ರಪಂಚದಲ್ಲೇ 2ನೇದು ಮತ್ತು
ಜಪಾನ್ಗೆ ಮೊದಲನೇದು ಯಾವುದಿದು, ಯಾವ ಪ್ಲಾಂಟ್ ಇದ್ರ ಹೆಸರು ಏನಂತ ಹೇಳಬೇಕು, ಆಸ್ಮೋಟಿಕ್ ಪವರ್ ಪ್ಲಾಂಟ್. ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಎರಡನೇದು ಜಪಾನಲ್ಲಿ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ IIT ಮದ್ರಾಸ್ 2025 NIRFನ ಒಟ್ಟಾರೆ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನ ಪಡೆದಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಿರೋಂಥದ್ದು ಯಾವುದು, NIIT ಮದ್ರಾಸ್ ಅಂತೆ ಟಾಪಲ್ಲಿರೋದು. ಎರಡನೇ ಸ್ಟೇಟ್ಮೆಂಟ್ ಬಂದು 10ನೇ ಸಂಚಿಕೆಯಾದ ಈ NIRF ರ್ಯಾಂಕಿಂಗ್ನನ್ನು ನೀತಿ ಆಯೋಗ ಪ್ರಕಟಿಸಿದೆ. NIRF ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತೇಳಿ. ಸೊ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋವಂಥದ್ದು. ಇದು ಇಂಪಾರ್ಟೆಂಟ್ ರ್ಯಾಂಕಿಂಗ್ ಆಗುತ್ತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒನ್ ಓನ್ಲಿ ಆಗುತ್ತೆ. ಹೌದು, IIT ಮದ್ರಾಸ್ ಏನಿದೆಯಲ್ಲ, IIT ಮದ್ರಾಸ್ ಇದು ಟಾಪ್ ರ್ಯಾಂಕ್ನ ಸೆಕ್ಯೂರ್ ಮಾಡಿದೆ. ಬಟ್ ಆದರೆ ಇದನ್ನು ರಿಲೀಸ್ ಮಾಡಿರುವಂಥದ್ದು ನೀತಿ ಆಯೋಗ ಅಲ್ಲ, ಬದಲಿಗೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು. ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು ಇದರ 10ನೇ ಆವೃತ್ತಿಯಾದಂತಹ ರ್ಯಾಂಕಿಂಗ್ನ ಪಟ್ಟಿನ ರಿಲೀಸ್ ಮಾಡಿದೆ. ಏನಂತಂದರೆ ಈಗ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಅವುಗಳನ್ನ ಕೆಲವೊಂದು ಕ್ರೈಟೀರಿಯಾಗಳು, ಫಾರ್ ಎಕ್ಸಾಂಪಲ್ ಎಜುಕೇಷನು, ರಿಸರ್ಚು, ಆಮೇಲೆ ಸ್ಟೂಡೆಂಟ್ ಡಯಾಸ್ಪೋರಾ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ರ್ಯಾಂಕಿಂಗ್ ಅನೌನ್ಸ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆ ರ್ಯಾಂಕಿಂಗ್ ಇಟ್ಟಿರೋ ಹೆಸರೇ ಬಂದೇ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ಅಥವಾ NIRF ರ್ಯಾಂಕಿಂಗ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟು. ಇದಕ್ಕೆ ಬೆಂಗಳೂರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಬೆಂಗಳೂರಲ್ಲಿ ಫಸ್ಟ್ ಟಾಪಲ್ಲಿ ಮದ್ರಾಸ್ ಬಂದರೆ, ಸೆಕೆಂಡ್ ಪ್ಲೇಸಲ್ಲಿ IISc ಬೆಂಗಳೂರು ಬಂದಿದೆ. ಒಂದು ಎರಡನೇದು ಓವರ್ ಆಲ್ ಯೂನಿವರ್ಸಿಟಿ ಅಂತ ರ್ಯಾಂಕಿಂಗ್ ಕೊಡುತ್ತೆ. ಇದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಈ ಥರದೆಲ್ಲ ಕೊಡ್ತಾ ಬರುತ್ತೆ. ಸೊ ಓವರ್ ಆಲ್ ಯೂನಿವರ್ಸಿಟಿ ಅಂತ ಬಂದಾಗ ಅಗೇನ್ IISc ಬೆಂಗಳೂರು ಟಾಪಲ್ಲಿದೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದು 2025 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಥವಾ ವಿಶ್ವಶಾಂತಿ ಸೂಚ್ಯಾಂಕ ಯಾರು ಪ್ರಕಟಿಸಿದ್ರು ಅಂತ ಕೇಳಿದ್ದಾರೆ. ಹೂ ರಿಲೀಸ್ಡ್ ಗ್ಲೋಬಲ್ ಪೀಸ್ ಇಂಡೆಕ್ಸ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನೋಡಿ, ಇಲ್ಲೂ ವಿಶ್ವ ಇದೆ, ಇದು ವಿಶ್ವ, ಇದು ಯಾವುದು ಅಲ್ಲ ಆನ್ಸರ್, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025 ಇದನ್ನು ರಿಲೀಸ್ ಮಾಡಿರುವಂಥದ್ದು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್. ನೆನ್ಪಿಟ್ಕೋಬೇಕಾಗುತ್ತೆ. ಯಾವುದೇ ಒಂದು ರ್ಯಾಂಕಿಂಗ್ ಬಂದರೂ ಯಾರು ರಿಲೀಸ್ ಮಾಡ್ತಾರೆ ಅಂತ ನೆನ್ಪಿಟ್ಕೋಬೇಕು. ಜೊತೆಗೆ ಇಂಡಿಯಾ ಬಂದು 115ನೇ ಸ್ಥಾನದಲ್ಲಿದೆ. ಮತ್ತು ಈ ಪಾಕಿಸ್ತಾನ್ ನೈಬರಿಂಗ್ ಕಂಟ್ರೀಸ್ ಇದೆಯಲ್ಲ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ್, ಇದೆಲ್ಲದಕ್ಕಿಂತಲೂ ಚೆನ್ನಾಗಿದೆ. ಇನ್ಸ್ಟಿಟ್ಯೂಷನ್ ನೆನ್ಪಿಟ್ಕೊಳ್ಳಿ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್. ಮುಂದಿನ ಆರ್ಟಿಕಲ್ ಹೋಗೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಡಿಶಾದ ದೆಬ್ರಿಘರ್ ವನ್ಯಜೀವಿ ರಕ್ಷಣಾ ವಲಯ ಭಾರತದಲ್ಲಿ ಹೊಸ ಟೈಗರ್ ರಿಸರ್ವ್ ಆಗಿ ಘೋಷಿಸಲಾಗುತ್ತಿದೆ. ನೆಕ್ಸ್ಟು ಟೈಗರ್ ರಿಸರ್ವ್ ಅಥವಾ ಏನಂತ ಹೇಳ್ತೀವಿ, ಹುಲಿ ಸಂರಕ್ಷಣಾ ವಲಯ ಅಲ್ವಾ. ಸೊ ಅದನ್ನು ಯಾವುದಂತಂದರೆ ದೆಬ್ರಿಘರ್, ಒಡಿಶಾದ ದೆಬ್ರಿಘರ್ ಅಂತ ಹೇಳ್ತಾ ಇದೆ ಮೊದಲನೇ ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟ್ ಬಂದು ಇದು ಭಾರತದ ಮೊದಲ ಕತ್ತಲ ಆಕಾಶ ಸಂರಕ್ಷಿತ ಪ್ರದೇಶ ಅಥವಾ ಡಾರ್ಕ್ ಸ್ಕೈ ಅಂತ ಹೇಳ್ತೀವಿ. ಡಾರ್ಕ್ ಸ್ಕೈ ರಿಸರ್ವ್ ಅಂತ ಕೇಳ್ತೀವಿ ನೋಡಿ, ಡಾರ್ಕ್ ಸ್ಕೈ ಸ್ಯಾಂಚುರಿ ಅಂತೇಳಿ ಆಗಲಿದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು 2 ಕರೆಕ್ಟ್ ಆಗಿದೆ ನೋಡಿ. ಒಡಿಶಾದಲ್ಲಿರುವಂತಹ ದೆಬ್ರಿಘರ್ ಅದೇನಾಗುತ್ತೆ ಅಂದರೆ ಇಂಡಿಯಾದ ನ್ಯೂಯೆಸ್ಟ್, ಅಂದರೆ ಈಗ 58 ಇದೆ, ಇದು 59th ಆಗುತ್ತೆ. ಅಪ್ರೂವ್ ಆದ ತಕ್ಷಣ ಇದು 59th ಆಗುತ್ತೆ. ಸೊ ಇದು ಒಡಿಶಾದಲ್ಲಿ ಇರುವಂಥದ್ದು. ಒಡಿಶಾದಲ್ಲಿ ಇದಲ್ಲದೆ ಇದಕ್ಕಿಂತ ಮುಂಚೆ 2 ಟೈಗರ್ ರಿಸರ್ವ್ಗಳಿದೆ. ಅದು ಯಾವುದು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. 2 ಒಡಿಶಾದಲ್ಲಿರುವಂತಹ ಆಲ್ರೆಡಿ ಇರುವಂತಹ 2 ಟೈಗರ್ ರಿಸರ್ವ್ಗಳು ಯಾವುದು ಅಂತ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ಇದು ಫಸ್ಟ್ ಡಾರ್ಕ್ ಸ್ಕೈ ಸ್ಯಾಂಚುರಿ ಆಗುತ್ತೆ. ಡಾರ್ಕ್ ಸ್ಕೈ ಸ್ಯಾಂಚುರಿ ಅಂತಂದರೆ ಲೈಟ್ ಪೊಲ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಂದರೆ ನಾವು ಆರ್ಟಿಫಿಷಿಯಲ್ ಲೈಟ್ಗಳನ್ನ ಹಾಕೋದ್ರಿಂದ ಒಂದು ಮ್ಯಾಗ್ನೆಟಿಕ್ ಸಿಗ್ನಲ್ಸ್ಗಳು ಡಿಸ್ಟರ್ಬ್ ಆಗುವಂಥದ್ದಾಗ್ಬೋದು. ಸೊ ಹಾಗಾಗಿ ಆ ಒಂದು ಮೈಗ್ರೇಷನ್ ಇಶ್ಯೂಸ್ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಪ್ರಾಪರಾಗಿ ಅವರು ಮೈಗ್ರೇಷನ್ ಹಾಕಾಗಲ್ಲ ಪ್ರಾಣಿಗಳು, ಆಮೇಲೆ ಅವುಗಳಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ಆರ್ಟಿಫಿಷಿಯಲ್ ಲೈಟ್ ಅಂದರೆ ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಲೈಟ್ ಆಗ್ಬೋದು, ಅಥವಾ ಆಟೋಮೊಬೈಲ್ಸ್ಗಳಾಗ್ಬೋದು, ಅಥವಾ ವೆಹಿಕಲ್ಸ್ಗಳಾಗ್ಬೋದು, ಇದರಿಂದ ಬರುವಂಥದ್ದು ಇದನ್ನೆಲ್ಲ ತಪ್ಪಿಸ್ಬಿಟ್ಟು ಫುಲ್ ಡಾರ್ಕ್ ಇರುತ್ತೆ. ಸೊ ಹಾಗಾಗಿ ಇದು ಫಸ್ಟ್ ಡಾರ್ಕ್ ಸ್ಕೈ ಸ್ಯಾಂಚುರಿ ಆಗಲಿದೆ. ಯಾವುದು, ದೆಬ್ರಿಘರ್ ಆಫ್ ಒಡಿಶಾ. ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಬಂದು ಆಪರೇಷನ್ ಸಿಂಧೂರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ ಇನ್ಸೈಡ್ ಪಾಕಿಸ್ತಾನ್ ಅಂತ. ಇದು ಹಾಗೆ ಕೇಳ್ತಾರೆ, ಬುಕ್ ಹೆಸರು ಹೆಂಗಿದೆ ಹಾಗೆ ಕೇಳ್ತಾರೆ. ಈ ಒಂದು ಬುಕ್ ಬರೆದಿದ್ದಾರೆ, ಆಪರೇಷನ್ ಸಿಂಧೂರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ಸ್ ಇನ್ಸೈಡ್ ದ ಪಾಕಿಸ್ತಾನ್. ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು. ಇದಕ್ಕೆ ಆನ್ಸರ್ ಬಂದು ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಯಾರು, KJS ದಿಲ್ಲಿಯಾನ್ ಅವರು ಬರೆದಿರುವಂಥದ್ದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಪರೇಷನ್ ಸಿಂಧೂರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯಾಸ್ ಡೀಪ್ ಸ್ಟ್ರೈಕ್ ಇನ್ಸೈಡ್ ದ ಪಾಕಿಸ್ತಾನ್. ಈ ಬುಕ್ನ ಬರೆದಿರುವಂಥವ್ರು ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಆದಂಥ KJS ದಿಲ್ಲಿಯಾನ್ ಅವರು. ಇದನ್ನು ನಮ್ಮ ಚೀಫ್ ಆಫ್ ಆರ್ಮಿ ಸ್ಟಾಫ್ ಯಾರು, ಉಪೇಂದ್ರ ದಿಗ್ವೇದಿ ಅವರು ರಿಲೀಸ್ ಮಾಡಿರುವಂಥದ್ದು. ಅವ್ರು ಬರೆದಿರೋದಲ್ಲ, ಅದನ್ನು ಅವ್ರು ಜಸ್ಟ್ ರಿಲೀಸ್ ಮಾಡಿರುವಂಥದ್ದು. ಆಥರ್ ಬಂದು KJS ದಿಲ್ಲಿಯಾನ್. ನೆಕ್ಸ್ಟ್ ಟಾಪಿಕ್ ಬಂದು ಅಥವಾ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಆಡಳಿತ ಮಂಡಳಿಯಲ್ಲಿ ಗವರ್ನಿಂಗ್ ಬೋರ್ಡ್ ಅಂತ ಏನು ಕರಿತೀವಲ್ಲ, ಅದರಲ್ಲಿ ಯಾವ ರಾಜ್ಯ ಮೇಲ್ವಿಚಾರಣಾ ರಾಜ್ಯ ಎಂದು ಘೋಷಿಸಲಾಯಿತು. ಒಂದು ಮೇಲ್ವಿಚಾರಣಾ ರಾಜ್ಯ ಅಂತ ಇರುತ್ತೆ, ಅದು ಯಾವುದು ಅಂತ ಕೇಳಿದ್ದಾರೆ. ಯಾವುದರಲ್ಲಿ, ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನಲ್ಲಿ. ಈ ಸಲ ಇದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಕರ್ನಾಟಕಕ್ಕೆ. ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಕರ್ನಾಟಕ ಸಿಕ್ಕಿರೋ ಸ್ಪಾಟ್ ಇನ್ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬೋರ್ಡ್. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ, ITBT ಏನು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ
ಆಧಾರ್ ಟೆಕ್ನಾಲಜಿಯ ಸೆಕ್ರೆಟರಿ ಅವ್ರನ್ನ ಏನು ಮಾಡಿದ್ದಾರೆ ಅಂತಂದರೆ ನೋಡಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಅಲ್ಲಿ ಮೇಲ್ವಿಚಾರಣೆಯಾಗಿ ನಮ್ಮ ಕರ್ನಾಟಕ ಇರುತ್ತೆ ಇನ್ಮೇಲೆ. ಏನಿದು ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಂತಂದರೆ, ಅಂದರೆ ಕ್ವಾಂಟಮ್ ಟೆಕ್ನಾಲಜಿ, ಈಗ ಕ್ಯೂಟ್ ಬೀಟ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ ಕ್ವಾಂಟಮ್ ಟೆಕ್ನಾಲಜಿ, ಇದನ್ನು ಯೂಸ್ ಮಾಡಿಕೊಂಡು ಅಡ್ವಾನ್ಸ್ಮೆಂಟ್ ಮಾಡೋವಂಥದ್ದು, ರಿಸರ್ಚ್ ಮಾಡೋವಂಥದ್ದು, ಆಮೇಲೆ ಮೆಟೀರಿಯಲ್ಗಳನ್ನ ಡೆವಲಪ್ ಮಾಡೋವಂಥದ್ದು. ಸೊ ಇದಕ್ಕೆಲ್ಲ ಅವಕಾಶ ಮಾಡೋವಂಥದ್ದು. ಈಗ ಯಾವ ರೀತಿ ಆಗುತ್ತೆ ಕ್ವಾಂಟಮ್ ಬಿಟ್ಟಿಂದ ನೆಕ್ಸ್ಟು ಅಂತಂದರೆ, ಸೂಪರ್ ಕಂಪ್ಯೂಟರ್ಗಳಾಗ್ಬೋದು, ಕ್ವಾಂಟಮ್ ಕಂಪ್ಯೂಟರ್ಗಳಾಗ್ಬೋದು, ಕಮ್ಯುನಿಕೇಷನ್ಸ್ಗಳಾಗ್ಬೋದು, ಅಥವಾ ಬೇರೆ ಬೇರೆ ಮೆಟೀರಿಯಲ್ಗಳಾಗ್ಬೋದು. ಇದನ್ನೆಲ್ಲ ಮಾಡಬೇಕು, ಒಂದು ವರ್ಲ್ಡಲ್ಲಿ ಹೆಸರು ಮಾಡಬೇಕು ಅಂತೇಳಿ ನಾವು ಒಂದು ಮಿಷನ್ ಲಾಂಚ್ ಮಾಡಿದ್ವಿ. 2023ರಿಂದ 2031ವರೆಗೂ ಮಿಷನ್ ಇರುತ್ತೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಬಂದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಂಗಳೂರು ವಿಶ್ವವಿದ್ಯಾಲಯವು ತನ್ನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 24/7 ಉಚಿತ ವೈಫೈ ಒದಗಿಸಲಿದೆ. ಅಂದರೆ ಮುಂದೆ ಒದಗಿಸ್ತಾ ಇದೆಯಂತೆ. ಇರಲಿ, ಯಾವ ಒಂದು ಯೂನಿವರ್ಸಿಟಿ? ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಕ್ಯಾಂಪಸ್ಸು. CCTV ಮತ್ತು CCTV ಕ್ಯಾಮರಾಗಳನ್ನು PM ಉಷಾ ಯೋಜನೆಯ ಹಣಕಾಸು ಸಹಾಯದೊಂದಿಗೆ ಸ್ಥಾಪಿಸಲಾಗುತ್ತಿದೆ. ಇದಕ್ಕೆ ಆನ್ಸರ್ ಬಂದು 2 ಕರೆಕ್ಟ್ ಆಗಿದೆ. ನೋಡಿ, ಬೆಂಗಳೂರು ಯೂನಿವರ್ಸಿಟಿ 24/7 ವೈಫೈ ಕೊಡ್ತಾ ಇದೆ, ಇಂಟರ್ನೆಟ್, ಅದ್ರ ಜೊತೆಗೆ CC ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ತಾ ಇದೆ ಸೆಕ್ಯೂರಿಟಿಗೆ ಅಂತ, ಸೇಫ್ಟಿಗೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಅಂತೇಳಿ ದುಡ್ಡು ಎಲ್ಲಿಂದ ಬಂತು ಅಂತಂದರೆ, ನೋಡಿ 100 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತೇಳಿ. ಇದಕ್ಕೆ ಯಾವುದ್ರ ಮೂಲಕ ಮಾಡ್ತಾ ಇದ್ದಾರೆ ಅಂದರೆ, PM ಉಷಾ ಅಂತ ಒಂದು ಸ್ಕೀಮ್ ಇದೆ. PM ಉಷಾ ಅಂತಂದರೆ ಪ್ರಧಾನಮಂತ್ರಿ ಉಚಿತಾರ ಶಿಕ್ಷಾ ಅಭಿಯಾನ್ ಅಂತೇಳಿ. ಉಚ್ಚತಾರ ಶಿಕ್ಷಾ ಅಭಿಯಾನ ಅಂತಂದರೆ ಅಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿದೆಯಲ್ಲ, ಅಲ್ಲಿನ ಡೆವಲಪ್ಮೆಂಟ್ ಮಾಡಬೇಕು, ಓವರ್ ಆಲ್ ಡೆವಲಪ್ಮೆಂಟ್ ಮಾಡಬೇಕು. ಯಾವುದ್ರ ಮೂಲಕ? ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಅಥವಾ ಟೆಕ್ನಾಲಜಿಗಳ ಮೂಲಕ, ಸೇಫ್ಟಿ ಸೆಕ್ಯೂರಿಟಿಗಳ ಮೂಲಕ, ಈ ರೀತಿಗೆ ಎನ್ಶೋರ್ ಮಾಡಬೇಕು ಅಂತೇಳಿ ಒಂದು ಸ್ಕೀಮ್ ಲಾಂಚ್ ಮಾಡಿದರು, ಪ್ರಧಾನಮಂತ್ರಿ ಉಚಿತಾರ ಶಿಕ್ಷಾ ಅಭಿಯಾನ ಅಂತೇಳಿ. ಅದರಿಂದ ಫಂಡ್ ತಗೊಂಡು ಲಾಂಚ್ ಮಾಡ್ತಾ ಇದೆ. ಸೊ ಯಾವ ಒಂದು ಫಂಡ್ ಬರ್ತಾ ಇದೆ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಭಾರತದಲ್ಲಿ ಮೊದಲ ಬಾರಿಗೆ ಲಿಂಗ ಅಲ್ಪಸಂಖ್ಯಾತರು ಮತ್ತು ದೇವದಾಸಿ ಮಹಿಳೆಯರ ವ್ಯಾಪ್ತಿಯ ಸಮೀಕ್ಷೆ ನಡೆಸಲಿದೆ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು, ಈ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ನಡೆಸಲಿದೆ. ಕರ್ನಾಟಕ ವಿಲ್ ಕಂಡಕ್ಟ್ ಸ್ಟೇಟ್ ವೈಡ್ ಸರ್ವೆ ಆಫ್ ಜೆಂಡರ್ ಮೈನಾರಿಟೀಸ್ ಆ್ಯಂಡ್ ಫಾರ್ಮರ್ ದೇವದಾಸಿ ವುಮೆನ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ. ಎರಡೂ ನೋಡಬೇಕು. ಸರ್ವೆ ವಿಲ್ ಬಿ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಇದು 45 ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಇದಕ್ಕೆ ಆನ್ಸರ್ ಬಂದು 2 ಆಗುತ್ತೆ. ಯಾಕಂತಂದರೆ ಕರ್ನಾಟಕ ಮೊದಲ ಬಾರಿಗೆ ಲಿಂಗ ಅಲ್ಪಸಂಖ್ಯಾತರದ ಒಂದು ಸರ್ವೆ ಸೆನ್ಸಸ್ ಮಾಡ್ತಿರೋದು ನಿಜ. ಲಿಂಗ ಅಲ್ಪಸಂಖ್ಯಾತರು ಏನು ನಾವು ಜೆಂಡರ್ ಮೈನಾರಿಟೀಸ್, ಸೆಕ್ಷುವಲ್ ಮೈನಾರಿಟೀಸ್ ಅಂತ ಏನು ಕರಿತೀವಲ್ಲ, ಅವರ ಒಂದು ಸರ್ವೆ ಫಸ್ಟ್ ಟೈಮ್ ಆಗ್ತಾ ಇರೋದು ಇಡೀ ಇಂಡಿಯಾದಲ್ಲೇ. ಬಟ್ ಆದರೆ ದೇವದಾಸಿಯವರ ಒಂದು ಸೆನ್ಸಸ್ ಆಲ್ರೆಡಿ ನಮ್ಮಲ್ಲಿ ನಡೆದಿದೆ. ಸೊ ಅದಕ್ಕೆ ಸ್ವಲ್ಪ ನೋಡಿ ಆನ್ಸರ್ ಹಾಕಬೇಕಾಗಿದೆ ಪ್ರಾಪರಾಗಿ. ಇಲ್ಲಿ ನೋಡಿ, ಇಂಡಿಯಾದು ಫಸ್ಟ್ ಟೈಮ್ ಮಾಡ್ತಿರುವಂಥದ್ದು ಯಾವುದು? ಸೆಕ್ಷುವಲ್ ಮೈನಾರಿಟೀಸ್ ಏನಿದಾರಲ್ಲ ಅವರ ಒಂದು ಸರ್ವೆ. ಬಟ್ ಈ ದೇವದಾಸಿಯವರ ಸರ್ವೆ ಆಲ್ರೆಡಿ ಆಗಿದೆ. ಆಲ್ರೆಡಿ ಒಂದು 1960s ಕೂಡ ಒಂದು ಸಲ ಆಗಿದೆ. ಸೊ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ಯಾವುದು? ಸೆಕ್ಷುವಲ್ ಮೈನಾರಿಟಿ ಸರ್ವೆ. ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಆಗಬಾರ್ದು. ಈಗ ಅದ್ರ ಜೊತೆಗೆ ದೇವದಾಸಿಯವರ ಸೆನ್ಸಸ್ ನಡೀತಾ ಇದೆ. ಇದು 45 ದಿನದಲ್ಲಿ ಮುಗಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. September 15 ಇದನ್ನು ನಡೆಸ್ತಾ ಇದ್ದಾರೆ, ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಇದನ್ನು ನಡೆಸ್ತಾ ಇರೋಂಥದ್ದು ಯಾರು ಅಂತಂದರೆ, ನೋಡಲ್ ಮಿನಿಸ್ಟ್ರಿ ಯಾವುದು ಅಂತಂದರೆ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಮುಂದಿನ ಆರ್ಟಿಕಲ್ ನೋಡೋದಾದರೆ, ಭಾರತದ ಮೊದಲ AI ಸಚಾಲಿತ ಏಕೀಕೃತ ನಗರ ಎಲ್ಲಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ? ವೇರ್ ಇಂಡಿಯಾಸ್ ಫಸ್ಟ್ AI ಪವರ್ಡ್ ಇಂಟಿಗ್ರೇಟೆಡ್ ಸಿಟಿ ಪ್ಲಾನ್ ಟು ಬಿ ಡೆವಲಪ್ಡ್. ಎಲ್ಲಿ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಬಿಡದಿ. ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಕಂಟ್ರಿನಲ್ಲೇ ಫಸ್ಟ್ ಟೈಮ್ ಏನು ಮಾಡಿದ್ದಾರೆ ಅಂದರೆ AI ಪವರ್ಡ್ ಇಂಟಿಗ್ರೇಟೆಡ್ ಸಿಟಿನ ಬಿಡದಿನಲ್ಲಿ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಅಂತೇಳಿ ಸುಮಾರು 9,000 ಎಕರೆ ಜಮೀನು ಕೂಡ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಏನಾಗುತ್ತೆ ಅಂತಂದರೆ, ಇದು ಅದೇ ರೀತಿ ಆಯಿತು ಅಂತಂದರೆ ಇದು ಈಗೇನು ಸಿಟಿ ಇದೆಯಲ್ಲ ಅದರ ಸೆಕೆಂಡ್ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಆಗುತ್ತೆ. ಸೊ AI ಇಂದ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಗ್ಲೋಬಲ್ ಹಬ್ ಆಗಿ ಮಾಡಬೇಕು, AI ಡ್ರಿವನ್ ಇಂಡಸ್ಟ್ರಿನ ಇಲ್ಲಿ ತರಬೇಕು. ಈಗ ನಮ್ಮಲ್ಲಿ ಸಿಲಿಕಾನ್ ವ್ಯಾಲಿ ಇದೆಯಲ್ಲ ಎಲೆಕ್ಟ್ರಾನಿಕ್ಸ್ ಅಂತೇಳಿ, ಅದೇ ರೀತಿ ಮಾಡಬೇಕು ಅಂತ ಮಾಡ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ನೋಡೋದಾದರೆ ಅಥವಾ ಮುಂದಿನ ಕ್ವಶನ್ಗೆ ಹೋಗೋದಾದರೆ, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೆ ಪೌಷ್ಟಿಕಾಹಾರ ನೀಡಲು ಇಸ್ಕಾನ್ ಜೊತೆ ಸಹಯೋಗ ಮಾಡಿಕೊಂಡಿದೆ. ಯಾವುದು? ಕರ್ನಾಟಕ ಸರ್ಕಾರ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು, ಇಲ್ಲಿ ಆರೋಗ್ಯ ಇಲಾಖೆ ಪೋಷಣಾ ತಜ್ಞರ ಯೋಜನೆಯಂತೆ ಆಹಾರ ತಯಾರಿಸಲಾಗಿದ್ದು, ಇದಕ್ಕೆ ಆಹಾರ ತಯಾರಿಕೆ ಯೋಜನೆ ಕೊಡುವಂಥವರು ಪೋಷಣಾ ತಜ್ಞರು. ಇದರಲ್ಲಿ ಮೊಟ್ಟೆಯ ಬದಲು ಸೋಯಾ ಚಂಕ್ಗಳನ್ನು ಬಳಸಿ ಸುಮಾರು 70 ಗ್ರಾಂಗಳಷ್ಟು ಪ್ರೋಟೀನನ್ನು ಒದಗಿಸಲಾಗುತ್ತದೆ. ಸೊ ಇದಕ್ಕೆ ಆನ್ಸರ್ ಬಂದು 2 ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ನಮ್ಗೆ ಅರ್ಥ ಆಗುತ್ತೆ. ಅಂದರೆ ಇದನ್ನು ಪೈಲಟ್ ಬೇಸಿಸ್ ಮೇಲೆ ಮಾಡಿದ್ದಾರೆ. ಸದ್ಯಕ್ಕೀಗ ಪೈಲಟ್ ಬೇಸಿಸ್ ಮಾಡಿದ್ದಾರೆ. ಸೊ CV ರಾಮನ್ ಹಾಸ್ಪಿಟಲ್ ಲಾಂಚ್ ಮಾಡಿರುವಂಥದ್ದು. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪ್ರಾಪರಾಗಿ ಫುಡ್ ಸಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. ಯಾರ ಜೊತೆ ಈಗ ಒಡಂಬಡಿಕೆ ಆಗಿರುವಂಥದ್ದು ಅಂತಂದರೆ, ಇಸ್ಕಾನ್ ಜೊತೆ ಗೌರ್ಮೆಂಟ್ ಆಫ್ ಕರ್ನಾಟಕಗೆ. ಹೌದು, ಇಲ್ಲಿ ಮೊಟ್ಟೆ ಕೊಡಲ್ಲ, ಬದಲಿಗೆ ಸೋಯಾ ಚಂಕ್ ಕೊಡ್ತಾರೆ. ಸೋಯಾ ಚಂಕ್ ಅಂದರೆ ಆಲ್ಮೋಸ್ಟ್ ವೆಜ್ಜೇ ಇರುತ್ತೆ. ಆಮೇಲೆ ಇಲ್ಲಿ ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಈ ಶುಗರು, BP ಇಂಥವ್ರಿಗೆಲ್ಲ ಲೋ ಕ್ಯಾಲರೀಸ್ ಬೇಕಾಗುತ್ತೆ, ಕೆಲವರಿಗೆ ಜಾಸ್ತಿ ಕ್ಯಾಲರೀಸ್ ಬೇಕಾಗುತ್ತೆ, ಪ್ರೆಗ್ನೆಂಟ್ ವುಮೆನ್ ಅಂತವ್ರಿಗೆಲ್ಲ. ಸೊ ಬೇಸ್ಡ್
ಅನ್ನೋ ಪೇಷಂಟ್ ಕಂಡೀಷನ್ನು ಕ್ಯಾಲರೀಸ್ ಕೂಡ ವೇರಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕು, ಯಾರ ಜೊತೆ ಅಂತಂದರೆ ಇಸ್ಕಾನ್ ಜೊತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತಾ ಇರೋವಂಥದ್ದು. ಇಲ್ಲಿಗೆ ಈ ಒಂದು ಸೆಷನ್ನ ಮುಗಿಸ್ತಾ ಹೋಗೋಣ. ಮುಂದಿನ ವಾರದ ಕೆಲವೊಂದು ಟಾಪಿಕ್ಸ್ ತೊಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ಒಂದು ವಿಡಿಯೋನಲ್ಲಿ. ಥ್ಯಾಂಕ್ ಯು.